ಸಂಪುಟದಲ್ಲಿ ಸಚಿವರಾಗಿದ್ದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರ ಜೊತೆಲಿದ್ದೀನಿ ಸರ್. ಈಗ ಒಂದು ಬೈಕೆ ಇದ್ದೇ ಇರುತ್ತೆ, ಸಚಿವನಾಗಬೇಕು ಅಂತ. ಮೊದಲನೇ ಪಟ್ಟಿಲ್ ಆಗಿಲ್ಲ, ಎರಡನೇ ಪಟ್ಟಿಲ್ ಬರೋ ಅಂತ ನಿರೀಕ್ಷೆಯಲ್ಲಿ ಇದ್ದೀರಾ. ಅದರ ಮಧ್ಯದಲ್ಲಿ ಹೊಸ ತಿರುವು ಸರ್ಕಾರದಲ್ಲಿ ಆರಂಭ, ಒಬ್ಬರ ರಾಜೀನಾಮೆ, 3-4 ಜನರ ಬೇಸರ, ಯಾವ ತರ ನೋಡ್ತೀವಿ? ನೋಡಿ, ಈಗ ನಾನು ಸಚಿವನ ಆಗಬೇಕು ಅಂತಕ್ಕಂಥ ಅಥವಾ ಮುಂದುವರಿಬೇಕು ಮತ್ತೆ ಅಂತಕ್ಕಂಥ ಬೈಕೆ ಇದೆ, ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ನಾನು ವರಿಷ್ಠರ ಜೊತೆಯಲ್ಲಿ ಕೂಡ ಮನವಿ ಮಾಡಿದ್ದೇನೆ. ಆದರೆ ಅಂತಿಮವಾಗಿ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧ ಅಂತಕ್ಕಂಥ ಮಾತನ್ನು ನಾನು ಭಾಳ ದಿವಸಗಳಿಂದ ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತೇನು ಸಣ್ಣ ಪುಟ್ಟ ಸಮಸ್ಯೆ ಉದ್ಭವ ಆಗಿದೆ, ಖಂಡಿತ ಅದು ಯಾವುದು ದೊಡ್ಡ ಮಟ್ಟದಲ್ಲಿ ಅದೇನು ಸಮಸ್ಯೆ ಆಗೋದಿಲ್ಲ. ಅವರೆಲ್ಲ ಜವಾಬ್ದಾರಿಯುತವಾದಂಥ ನಾಯಕರು. ಅವ್ರು ಯಾರು ಪಕ್ಷದ ಒಂದು ನಿಯಮ ಅಥವಾ ಪಕ್ಷದ ಆದೇಶವನ್ನು ಪಾಲನೆ ಅದನ್ನು ಧಿಕ್ಕರಿಸಿ ಹೋಗುವಂಥವರಲ್ಲ. ಅವರ ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಖಂಡಿತ ಪಕ್ಷದ ವರಿಷ್ಠರು ಅದಕ್ಕೆ ಏನು ಸಮಾಧಾನ ಮಾಡಬೇಕು, ಏನು ಅವರಿಗೆ ಯಾವ ರೀತಿ ಅವರನ್ನು ಮನವೊಲಿಸಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಮತ್ತೊಮ್ಮೆ ರಾಮಲಿಂಗಾರೆಡ್ಡಿ ಅವರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂಥದ್ದು. ಎಲ್ಲಿಗೆ ಕನೆಕ್ಟ್ ಮಾಡಿ ನೋಡಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರು ಹಾಕಿದಂಥ ಪೋಸ್ಟನ್ನೇ ಮತ್ತೊಮ್ಮೆ ಅವರಿಗೆ ತಿರುಗಿ ಮಾಡುವಾಗ ಹಾಕಿದಾಗ ಖಂಡಿತವಾಗಿ ಮನಸ್ಸಿಗೆ ಬೇಸರ ಆಗಿದೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲ, ಈಗ ಏನು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನಡುವೆ ಏನು ಚರ್ಚೆ ಆಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಆ ರೀತಿ ಚರ್ಚೆ ಆಗಿರೋಂಥ ವಿಚಾರದಲ್ಲಿ ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡುವಂಥದ್ದು ಅಥವಾ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು ಸರಿ ಇಲ್ಲ. ಆದರೆ ಒಟ್ಟಾರೆಯಾಗಿ ಪಕ್ಷದ ಹೈಕಮಾಂಡ್ ಎಲ್ಲ ತುಲನೆ ಮಾಡಿ ಯೋಚನೆ ಮಾಡಿ ಅವರಿಗೆ ಅವರ ಅನುಭವ, ಅವರ ಒಂದು ಕಾರ್ಯವೈಖರಿ ಇವೆಲ್ಲವನ್ನು ಗಮನಿಸಿದ್ದಾರೆ. ಭಾಳ ಒಳ್ಳೆಯ ರೀತಿಯಲ್ಲಿ ಭಾಳಷ್ಟು ಖಾತೆಗಳನ್ನು ನಿಭಾಯಿಸಿರ್ತಕ್ಕಂಥವ್ರು ರಾಮಲಿಂಗಾರೆಡ್ಡಿ ಅವರು. ಅದರಿಂದ ಅವನ್ನೆಲ್ಲ ನೋಡಿ ಇವತ್ತು ಪಕ್ಷ ಅವರಿಗೆ ಒಂದು ಒಳ್ಳೆ ಖಾತೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದರೆ ಅವರ ವೈಯಕ್ತಿಕ ಅಭಿಪ್ರಾಯ ಏನಿತ್ತು ಅಂತಕ್ಕಂಥದ್ದು ನಮಗೆ ಮಾಹಿತಿ ಇಲ್ಲ. ಯಾಕಂದರೆ ಅವರ ಆಸೆ ಏನಿತ್ತು ಅಂತಕ್ಕಂಥ ನಮಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅವರು ಪಕ್ಷದ ತೀರ್ಮಾನಕ್ಕೆ ಬದ್ಧವಾಗಿರ್ತಾರೆ, ಇದನ್ನು ಮತ್ತಷ್ಟು ಉಲ್ಬಣ ಮಾಡೋದಿಲ್ಲ ಅಂತಕ್ಕಂಥ ನಂಬಿಕೆ ಇದೆ. ಕೊನೆಯದಾಗಿ ಸರ್, ಇದು ಆರಂಭಿಕ ಹಂತದ ವಿಜ್ಞಾನ ಅಥವಾ ಮೊದಲೇ ಪ್ಲಾನ್ ಆಗಿರುವಂಥ ಒಂದು ಪ್ಲಾನ್ ಆಫ್ ಆಕ್ಷನ್ ಇರ್ಬೋದು? ಇಲ್ಲ, ಇದೆಲ್ಲ ಸಹಜವಾಗಿ ನೋಡಿ, ಹೊಸ ಒಂದು ವ್ಯವಸ್ಥೆ ಬಂದಾಗ ಸಹಜವಾಗಿ ಈ ರೀತಿಯಾಗಿ ಸ್ವಲ್ಪ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ಇವೆಲ್ಲ ಸಹಜ ಇರ್ತದೆ. ಈಗ ಎಲ್ಲ ಒಂದೇ ಸತಿ ಎಲ್ರಿಗೂ ಸಮಾಧಾನ ಆಗುವಂಥ ರೀತಿಯಲ್ಲಿ ಆಗೋದಿಲ್ಲ. ಅದರಿಂದ ಸಣ್ಣ ಪುಟ್ಟ ಇರ್ತದೆ. ಆದರೆ ಯಾವುದೇ ರೀತಿ ಇದಕ್ಕೆ ವಿಘ್ನ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಒಳ್ಳೆ ರೀತಿಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ 2 ವರ್ಷ ಆಳ್ವಿಕೆ ಮಾಡ್ತಾರೆ. ಒಳ್ಳೆ ಸರ್ಕಾರ ಜನಕ್ಕೆ ನಾವು ಏನಿವತ್ತು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ರು ಅದೇ ರೀತಿಯಲ್ಲಿ ಒಳ್ಳೆಯ ಒಂದು ಜವಾಬ್ದಾರಿಯುತವಾದ ಸರ್ಕಾರ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ ಪಕ್ಷ 2028ಕ್ಕೆ ಮರಳಿ ಬರುವಂಥದ್ದಕ್ಕೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.